ಹಲೋ, ಪ್ರೈಸ್ ದ ಲಾರ್ಡ್. ಮಕ್ಕಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಬೈಬಲ್ ಯೂನಿಯನ್ ಮಾಡುವಂಥ ಈ ಸಂಡೇ ಸ್ಕೂಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ದೇವರು ನಿಮ್ಮನ್ನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಲಿ. ನೀವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ನೋಡಿ ಆಶೀರ್ವಾದ ಹೊಂದ್ತಾ ಇದ್ದೀರಾ. ಅದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಹೇಳ್ತೇನೆ. ಮಕ್ಕಳೇ, ನೀವೆಲ್ಲರೂ ಪ್ರತಿ ವಾರದಲ್ಲೂ ಒಂದೊಂದು ನಿಜವಾದಂಥ ಸಾಕ್ಷಿಯ ಘಟನೆಗಳನ್ನು ಕೇಳಿ ನೀವು ದೇವರ ವಾಕ್ಯದಲ್ಲಿ ಬಲ ಹೊಂದುತ್ತಾ ಇದ್ದೀರಾ. ದೇವರ ವಾಕ್ಯದಲ್ಲಿ ಅಂದರೆ ಬೈಬಲ್ನಲ್ಲಿ ಹೇಗೆ ನಿಜವಾದಂಥ ಘಟನೆಗಳ ಉಲ್ಲೇಖವಾಗಿದೆಯೋ ಅದೇ ರೀತಿಯಲ್ಲಿ ನಾವು ಸಹ ಪ್ರತಿ ವಾರ ನಿಮಗೆ ಒಂದು ನಿಜವಾದಂಥ ಸಾಕ್ಷಿಯನ್ನು ನಿಮಗೆ ತಿಳಿಸ್ತಾ ಬರ್ತಾ ಇದ್ದೇವೆ. ಮಕ್ಕಳೇ, ಈ ವಾರದಲ್ಲೂ ಸಹ ನಾವು ಕಥೆಯನ್ನು ಹೇಳುವಂಥದ್ದು ಅಂತ ಹೇಳಿದ್ರೆ, ನಿಜವಾದಂಥ ಘಟನೆ ಸಾಕ್ಷಿ ರೂಪದಲ್ಲಿ ಹೇಳುವಂಥದ್ದು ಏನಂತ ಹೇಳಿದ್ರೆ, ಒಂದು ಪಟ್ಟಣದಲ್ಲಿ ಮಕ್ಕಳೇ ಬೀನಾ ಮತ್ತು ಆಂಡ್ರೂ ಅಂತ ಹೇಳಿ ದಂಪತಿಗಳಿದ್ದರು. ಅವರು ಇಬ್ಬರು ಬಹಳ ದೇವರಲ್ಲಿ ಭಯಭಕ್ತಿ ಉಳ್ಳಂಥವರು. ಬಹಳ ವರ್ಷಗಳ ಕಾಲ ಅವರು ದಾಂಪತ್ಯ ಜೀವಿತವನ್ನು ಮಾಡಿದ್ರು. ಅವ್ರಿಗೆ ಮಕ್ಕಳಿರಲಿಲ್ಲ. ಮಕ್ಕಳಿಲ್ಲದೆ ಇರೋದಕ್ಕಾಗಿ ಅವರು ಬಹಳ ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಾ ಬಂದರು. ಸುಮಾರು ಹಾಗೆ 7-8 ವರ್ಷಗಳು ಕಳೆದು ಹೋಯಿತು. ಹಾಗೆ ಏನಾಯ್ತು ಅಂತ ಹೇಳಿದ್ರೆ, ಒಂದು ಸಾರಿ ಏನಾಯಿತು, ಅವ್ರಿಗೆ ಮಗು ಹುಟ್ಟುವಂಥ ಒಂದು ಸಂದರ್ಭ ಒದಗಿ ಬಂತು. ದೇವರ ಆಶೀರ್ವಾದ ಅವ್ರ ಮೇಲೆ ಇದ್ದಿದ್ದರಿಂದ ಮಗು ಹುಟ್ಟುವುದಂತ ಹೇಳಿ ಅವ್ರಿಗೆ ಒಳ್ಳೆಯ ಸುಸಂದೇಶ ಬಂತು. ಆ ಸಮಯದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅವರು ಡಾಕ್ಟ್ರ್ ಹತ್ರ ಹೋಗಿ ಎಲ್ಲ ಚೆಕಪ್ ಮಾಡಿಸೋಕ್ಕೆ ಹೋದಾಗ ಏನಾಯ್ತು ಅಂತ ಹೇಳಿದ್ರೆ, ಅವರು ಚೆಕಪ್ ಮಾಡಿ ನೋಡ್ತಾ ಇದ್ರು. ಆಮೇಲೆ ಕೆಲವು ತಿಂಗಳಾದಮೇಲೆ ಡಾಕ್ಟರ್ ಹೇಳಿದ್ರು, ನಿಮ್ಮ ಹೊಟ್ಟೆಯಲ್ಲಿ ಬೆಳೀತಿರುವಂಥ ಆ ಮಗು ಸುರಕ್ಷಿತವಾಗಿಲ್ಲ, ಅದಕ್ಕೆ ತೊಂದರೆಗಳುಂಟು. ಅದು ಹುಟ್ಟಿದರೆ ಏನಾಗ್ತದೆ ಅಂತ ಹೇಳಿದ್ರೆ ಬುದ್ಧಿಮಾಂದ್ಯವುಳ್ಳಂಥ ಮಗು ಆಗ್ತದೆ ಅಂತ ಹೇಳಿ ಅವರು ಆ ಒಂದು ವಿಷಯವನ್ನು ತಿಳಿಸಿದ್ರು. ತಂದೆ ತಾಯಿಗಳಿಗೆ ಬಹಳ ದುಃಖ ಆಯಿತು. ಏನಪ್ಪ, ಏನು ಮಾಡೋದು ಅಂತ ಹೇಳಿ. ಆದರೆ ಡಾಕ್ಟ್ರ್ ಹೇಳಿದ್ರು, ನೋಡಿ ನೀವು ಏನು ಮಾಡ್ತೀರಾ ಅಂತ ಹೇಳಿ ನೋಡಿ ಅಂತ ಹೇಳಿ ಅವರು ಈ ದುಃಖದ ಸಂಗತಿಯನ್ನು ಹೇಳಿದ್ರು. ಆದರೆ ಗಂಡ ಹೆಂಡತಿ ಅಂತ ಹೇಳಿದ್ರೆ ಬೀನಾ ಮತ್ತು ಆಂಡ್ರೂ ಅವರು ಬಹಳವಾಗಿ ದೇವರಲ್ಲಿ ಭಯಭಕ್ತಿ ಉಳ್ಳುವಂಥ ಕುಟುಂಬವಾಗಿದ್ದರಿಂದ ಅವ್ರೇನು ಮಾಡ್ತಾರೆ, ಪ್ರತಿದಿನ ಎಡ ಬಿಡದೆ ಪ್ರಾರ್ಥನೆ ಮಾಡ್ತಾ ಹೋಗ್ತಾರೆ. ಪ್ರಾರ್ಥನೆ ಮಾಡಿ ದೇವರೊಂದಿಗೆ ಒಂದು ಬಹಳ ಭಯಂಕರವಾಗಿ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಾರ್ಥನೆ ಮಾಡ್ತಾ ಹೋಗ್ತಾರೆ. ಹಾಗೆ ಆದ ನಂತರ ಅನೇಕ ತಿಂಗಳುಗಳ ನಂತರ ಅವರಿಗೆ ಮಗು ಹುಟ್ಟುತ್ತೆ. ಆಶ್ಚರ್ಯ ಕಾದಿರ್ತದೆ. ಏನು ಕಾದಿರ್ತದೆ? ಮಗು ಬಹಳ ಸುಂದರವಾಗಿ ಆರೋಗ್ಯಕರವಾದಂಥ ಒಂದು ಮಗುವಾಗಿರ್ತದೆ. ಅದರಿಂದ ತಂದೆ ತಾಯಿಗಳಿಗೆ ಬಹಳ ಸಂತೋಷ ಆಯಿತು. ದೇವರಿಗೆ ಅವರು ಸ್ತೋತ್ರ ಹೇಳ್ತಾರೆ. ದೇವರೇ, ಈ ಲೋಕದವರು ಹೇಳುವಂಥ, ವೈದ್ಯರು ಹೇಳುವಂಥ ಅನೇಕ ಸಂಗತಿಗಳನ್ನು ನೀನು ಸುಳ್ಳು ಮಾಡಿ ನಿನ್ನಲ್ಲಿ ಭರವಸೆ ಇಟ್ಟವರಿಗೆ ನೀನು ಒಳ್ಳೆಯದನ್ನೇ ಮಾಡ್ತೀಯ ಅಂತ ಹೇಳಿ ಅವರು ಬಹಳವಾಗಿ ಸಂತೋಷಪಟ್ಟರು ಮತ್ತು ದೇವರಿಗೆ ಸ್ತೋತ್ರ ಸಲ್ಲಿಸಿದರು. ಮಕ್ಕಳೇ, ಅದೇ ರೀತಿಯಲ್ಲಿ ನಾವು ಎಂಥದೇ ಕಷ್ಟ ಪರಿಸ್ಥಿತಿಯಲ್ಲಿರಲಿ, ಅಸಾಧ್ಯವಾಗುತ್ತೆ ಅಂತ ಹೇಳುವಂಥ ಸ್ಥಿತಿಯಲ್ಲಿರಲಿ, ದೇವರ ಹತ್ರ ನಾವು ಬೇಡುವಾಗ ಅದು ಸಾಧ್ಯವಾಗ್ತದೆ. ಅವರಿಗೆ ಸುಂದರವಾದಂಥ ಮಗುವನ್ನು ಕೊಟ್ಟಂಥ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಜೀವಿತದಲ್ಲೂ ಸಹ ಆತನೇನು ಮಾಡ್ತಾನಂತ ಹೇಳಿದ್ರೆ ಒಳ್ಳೆಯದನ್ನೇ ಮಾಡುವಾತನಾಗಿದ್ದಾನೆ. ಹಾಗಾದರೆ ಒಳ್ಳೆಯದನ್ನು ಮಾಡುವಂಥ ದೇವರು ನಮಗಿದ್ದಾನೆ. ನಾವು ಯಾವುದಕ್ಕೂ ಭಯಪಡುವಂಥ ಅಗತ್ಯ ಇಲ್ಲ. ಅದೇ ರೀತಿಯಲ್ಲಿ ಅಕ್ಕಂದಿರಾದಂಥ ಮರಿಯಳು ಮತ್ತು ಮಾರ್ತಳು ತಮ್ಮ ತಮ್ಮನನ್ನು ಕಳ್ಕೊಳ್ತಾರೆ. ಆದರೆ ಯೇಸು ಸ್ವಾಮಿ ಹತ್ರ ಬರುವಾಗ ಯೇಸು ಸ್ವಾಮಿ ಅವನನ್ನು ಜೀವಿತನನ್ನಾಗಿ ಎಬ್ಬಿಸ್ತಾನೆ, ಲಾಜರನನ್ನು ಜೀವಿತನನ್ನಾಗಿ ಎಬ್ಬಿಸ್ತಾನೆ. ಮಕ್ಕಳೇ, ಆ ರೀತಿಯಾಗಿ ಇರುವಂಥ ಈ ದೇವರ ವಾಕ್ಯವನ್ನು ಈ ದಿನ ನಾವು ಕೇಳೋದಕ್ಕೆ ಹೋಗೋಣ. ದೇವರು ನಿಮ್ಮನ್ನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಲಿ. ಆಮೇನ್. ಬೆಥಾನ್ಯದಲ್ಲಿ ಮಾರ್ತಳು ಮತ್ತು ಮರಿಯಳು ಎಂಬ ಅಕ್ಕ ತಂಗಿಯರಿದ್ದರು. ಅವರಿಗೆ ಲಾಜರನೆಂಬ ಒಬ್ಬ ತಮ್ಮನು ಇದ್ದನು. ಅವನು ಅಸ್ವಸ್ಥನಾಗಿದ್ದನು. ಹೀಗಿರಲಾಗಿ ಅವನ ಅಕ್ಕಂದಿರು, ಸ್ವಾಮಿ, ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಯೇಸುವಿಗೆ ಹೇಳಿ ಕಳುಹಿಸಿದರು. ಯೇಸು ಅದನ್ನು ಕೇಳಿ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವರಿಗೆ ಮಹಿಮೆ ಉಂಟಾಗುತ್ತದೆ ಎಂದು ಹೇಳಿದನು. ಮಾರ್ತಳಲ್ಲಿಯೂ ಆಕೆಯ ತಂಗಿಯಲ್ಲಿಯೂ ಲಾಜರನಲ್ಲಿಯೂ ಯೇಸುವಿಗೆ ಬಹಳ ಪ್ರೀತಿ ಇತ್ತು. ಆದರೂ ಲಾಜರನು ಅಸ್ವಸ್ಥನಾಗಿದ್ದಾನೆಂದು ತಿಳಿದ ಮೇಲೆ 2 ದಿನ ತಾನಿದ್ದ ಸ್ಥಳದಲ್ಲಿಯೇ ನಿಂತನು ಮತ್ತು ಶಿಷ್ಯರಿಗೆ, ತಿರುಗಿ ನಾವು ಯೂದಾಯಕ್ಕೆ ಹೋಗೋಣ ಎಂದು ಹೇಳಿದನು. ಶಿಷ್ಯರು, ಗುರುವೇ,
ಯಹೂದ್ಯರು ಈಗಾಗಲೇ ನಿನ್ನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದಾರೆ, ತಿರುಗಿ ಅಲ್ಲಿಗೆ ಹೋಗುತ್ತೀಯಾ ಅಂದರು. ಯೇಸು ಬೆತಾನ್ಯಕ್ಕೆ ಬಂದಾಗ ಲಾಜರನನ್ನು ಸಮಾಧಿಯಲ್ಲಿಟ್ಟು 4 ದಿವಸವಾಯಿತೆಂದು ಆತನಿಗೆ ತಿಳಿದು ಬಂದಿತ್ತು. ಬೆತಾನ್ಯವು ಯೆರೂಸಲೇಮಿನ ಸಮೀಪದಲ್ಲಿಯೇ ಇತ್ತು. ಅದಕ್ಕೂ ಇದಕ್ಕೂ ಹೆಚ್ಚು ಕಮ್ಮಿ 1 ಹರದಾರಿ ಅಂತರ. ಆದ್ದರಿಂದ ಯಹೂದ್ಯರಲ್ಲಿ ಅನೇಕರು ಮಾರ್ತಳು ಮತ್ತು ಮರಿಯಳ ಮನೆಗೆ ಬಂದು ಅವರನ್ನು ಸಂತೈಸುವುದಕ್ಕಾಗಿ ಸೇರಿದ್ದರು. ಯೇಸು ಬರುತ್ತಾನೆಂದು ಕೇಳಿ ಮಾರ್ತಳು ಆತನನ್ನು ಎದುರುಕೊಡುವುದಕ್ಕೆ ಓಡಿ ಹೋದಳು. ಆದರೆ ಮರಿಯಳು ಮನೆಯಲ್ಲೇ ಕೂತುಕೊಂಡಿದ್ದಳು. ಮತ್ತು ಮಾರ್ತಳು ಯೇಸುವಿಗೆ, ಸ್ವಾಮಿ, ನೀನು ಇಲ್ಲಿರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂದು ಹೇಳಿದಳು. ಯೇಸು ಆಕೆಗೆ, ನಿನ್ನ ತಮ್ಮನು ಬದುಕಿ ಬರುವನೆಂದು ಹೇಳಿದನು. ಮಾರ್ತಳು, ಸತ್ತವರಿಗೆ ಕಡೆಯ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನೂ ಎದ್ದು ಬರುತ್ತಾನೆಂದು ನಾನು ಬಲ್ಲೆನು ಅಂದಳು. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವ ಪ್ರತಿಯೊಬ್ಬನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವವನು ಪ್ರತಿಯೊಬ್ಬನೂ ಎಂದಿಗೂ ಸಾಯುವುದಿಲ್ಲ ಎಂದು ಹೇಳಿದನು. ಆಕೆ, ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು ನೀನೇ ಎಂದು ನಂಬಿದ್ದೇನೆ ಎಂದು ಹೇಳಿದಳು. ಇದನ್ನು ಕೇಳಿದಂತ ಮಾರ್ತಳು ಮರಿಯಳನ್ನು ಗುಪ್ತವಾಗಿ ಕರೆದು, ಗುರುವು ಬಂದಿದ್ದಾನೆ, ನಿನ್ನನ್ನು ಕರೆಯುತ್ತಾನೆ ಎಂದಳು. ಮರಿಯಳು ಇದನ್ನು ಕೇಳಿ ತಟ್ಟನೆ ಎದ್ದು ಆತನ ಬಳಿಗೆ ಹೋದಳು. ಯೇಸು ಇನ್ನೂ ಊರೊಳಗೆ ಬಾರದೆ ಮಾರ್ತಳು ಆತನೆದುರಿಗೆ ಬಂದಾಗ ಆ ಸ್ಥಳದಲ್ಲಿಯೇ ಇದ್ದನು. ಮರಿಯಳ ಕೂಡ ಮನೆಯಲ್ಲಿ ಇದ್ದುಕೊಂಡು ಆಕೆಯನ್ನು ಸಂತೈಸುತ್ತಿದ್ದ ಯಹೂದ್ಯರು ಆಕೆ ತಟ್ಟನೆ ಎದ್ದು ಹೊರಗೆ ಹೋದುದನ್ನು ಕಂಡು ಆಕೆ ಅಳುವುದಕ್ಕಾಗಿ ಸಮಾಧಿಗೆ ಹೋಗುತ್ತಾಳೆಂದು ನೆನೆಸಿ ಆಕೆಯ ಹಿಂದೆ ಹೋದರು. ಮರಿಯಳು ಯೇಸು ಇದ್ದಲ್ಲಿಗೆ ಬಂದು ಆತನನ್ನು ಕಂಡು ಆತನಿಗೆ ಅಡ್ಡಬಿದ್ದು, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಅಂದಳು. ಆಕೆ ಗೋಳಾಡುವುದನ್ನು, ಆಕೆಯ ಸಂಗಡ ಬಂದ ಯಹೂದ್ಯರು ಗೋಳಾಡುವುದನ್ನು ಯೇಸು ಕಂಡಾಗ ಆತ್ಮದಲ್ಲಿ ನೊಂದುಕೊಂಡು ಅವರನ್ನು ಸಂತೈಸಿದನು ಮತ್ತು ಕಣ್ಣೀರಿಟ್ಟನು. ಯಹೂದ್ಯರು ಇದನ್ನು ನೋಡಿ ಈತನು ಅವನ ಮೇಲೆ ಎಷ್ಟೋ ಮಮತೆ ಇಟ್ಟಿದ್ದನು ಅಂದುಕೊಂಡರು. ಅವರಲ್ಲಿ ಕೆಲವರು, ಈತನಿಗೆ ಆ ಕುರುಡನಿಗೆ ಕಣ್ಣು ಕೊಟ್ಟನಲ್ಲ, ಮನುಷ್ಯನು ಸಾಯದ ಹಾಗೆ ಮಾಡಲಾರದೆ ಇದ್ದಾನೆ ಎಂದು ಹೇಳಿದರು. ಯೇಸು ತನ್ನಲ್ಲಿ ನೊಂದುಕೊಳ್ಳುತ್ತಾ ಸಮಾಧಿಯ ಬಳಿಗೆ ಬಂದನು. ಅಲ್ಲಿ ಅದು ಗವಿಯಾಗಿತ್ತು. ಆ ಗವಿಗೆ ಬಾಗಿಲನ್ನು ಕಲ್ಲಾಗಿ ಆನಿಸಿಟ್ಟಿದ್ದರು. ಯೇಸು ಆ ಕಲ್ಲನ್ನು ತೆಗೆದುಹಾಕಿರಿ ಎಂದು ಹೇಳಿ ಆ ಸ್ಥಳದಲ್ಲಿಯೇ ನಿಂತು, ಲಾಜರನೇ, ಎದ್ದು ಬಾ, ಹೊರಗೆ ಬಾ ಎಂಬುದಾಗಿ ಕೂಗಿ ಹೇಳಿದನು. ಆಗ ಸತ್ತಿದ್ದ ಲಾಜರನು ಹೊರಗೆ ಬಂದನು. ಅವನ ಕೈಕಾಲುಗಳಿಂದ ಬಟ್ಟೆಗಳಿಂದ ಸುತ್ತಿದ್ದವು. ಅದನ್ನು ತೆಗೆಯಿರಿ ಎಂದು ಹೇಳಿ ಯೇಸು ಸ್ವಾಮಿ ಹೇಳುವಾಗ ಅದನ್ನು ತೆಗೆದರು ಮತ್ತು ಲಾಜರನು ಬದುಕಿ ಬಂದನು. ಪ್ರೀತಿಯುಳ್ಳ ಮಕ್ಕಳೇ, ಯೇಸು ಸ್ವಾಮಿಯ ಮಾತಿನಲ್ಲಿ ಎಂಥ ಅದ್ಭುತವಾದ ಶಕ್ತಿ ಇದೆ ನೋಡಿದಿರಲ್ಲ. ಯೇಸು ಸ್ವಾಮಿ ಸತ್ತು ಹೋಗಿದ್ದ ಲಾಜರನನ್ನು ಎದ್ದು ಹೊರಗೆ ಬಾ ಎಂಬುದಾಗಿ ಹೇಳಿದಾಗ ಲಾಜರನು ಸತ್ತವಳಿಂದ ಎದ್ದು ಬಂದನು. ಅದೇ ರೀತಿಯಲ್ಲಿ ನಾವು ಸಹ ಯೇಸು ಸ್ವಾಮಿಯ ಬಳಿಯಾಗಲಿ ನಾವು ಕಷ್ಟಗಳನ್ನು ಹೇಳಿಕೊಳ್ಳುವಾಗ ಆತನು ಅದನ್ನು ತೆಗೆದುಹಾಕಿ ನಮಗೆ ದಾರಿಯನ್ನು ಸರಿ ಮಾಡುತ್ತಾನೆ. ಪ್ರೀತಿಯುಳ್ಳ ಮಕ್ಕಳೇ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ಸ್ವಾಮಿ, ನೀನು ಕೊಟ್ಟಂಥ ಈ ಒಂದು ಕಥೆಗಳಿಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಓ ಸ್ವಾಮಿ, ಲಾಜರನ್ನು ಎಬ್ಬಿಸಿದಂಥ ದೇವರು ನೀವು, ನಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಸಮಯದಲ್ಲಿ ಮಕ್ಕಳನ್ನು ನೀವು ಆಶೀರ್ವದಿಸ್ರಿ. ಮಕ್ಕಳ ತಂದೆ ತಾಯಿಗಳನ್ನು, ಸಂಡೇ ಸ್ಕೂಲ್ ಟೀಚರ್ಸ್ ಅವರನ್ನು, ಸಭಾ ಪಾಲಕರನ್ನು, ಸಭಾ ಹಿರಿಯರನ್ನು ಆಶೀರ್ವದಿಸ್ರಿ. ಘನಮಾನ ಸ್ತುತಿ ಸ್ತೋತ್ರ ಎಂಬೊಬ್ಬರಿಗೆ ಸಲ್ಲಿಸ್ತೇವೆ. ಯೇಸುವಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್.